ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಗೆ 3 ಬಲಿಯಾದ ಪ್ರಕರಣ. ಅರಣ್ಯಾಧಿಕಾರಿಗಳ ಗುಂಡೇಟಿಗೆ 3 ಮೃತಪಟ್ಟಿದ್ರು. ಮೃತರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಿಂದ ಪ್ರತಿಭಟನೆ ಮುಂದುವರೆದಿದೆ. ಹನೂರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ವಿರುದ್ಧ ಮೃತರ ಕುಟುಂಬಸ್ಥರಿಂದ ಹೋರಾಟ. ರಾತ್ರಿಯಿಡೀ ಪೊಲೀಸ್ ಠಾಣೆ ಮುಂದೆ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ಅಧಿಕೃತವಾಗಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಎನ್ಕೌಂಟರ್ ಮಾಡಿದ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂದಿದ್ದಾರೆ. ನಮ್ಮ ಬೇಡಿಕೆ ಈಡೇರೋವರೆಗೂ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು. ಅರಣ್ಯ ಸಿಬ್ಬಂದಿಯ ಗುಂಡೇಟಿಗೆ 3 ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಹೋರಾಟ ತೀವ್ರತೆಯನ್ನ ಪಡಿತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ವಿರುದ್ಧ ಸಿಡಿದೆದ್ದು ತಮ್ಮ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಯಾಕಂದ್ರೆ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ನಿನ್ನೆಯೇ ಡಿಆರ್ಎಫ್ಒ ಕಚೇರಿ ಕಳ್ಳಬೇಟೆ ತಡೆ ಶಿಬಿರವನ್ನ ಧ್ವಂಸ ಮಾಡಿದ್ರು. ಶಾಗ್ಯ ಮರಿಮಂಗಲ ಬಳಿಯ ಶಿಬಿರವನ್ನ ಧ್ವಂಸಗೊಳಿಸಿದ್ರು. ತಮ್ಮವರನ್ನ ಕಳೆದುಕೊಂಡವರ ರೋಷಾಗ್ನಿಗೆ ಶಿಬಿರ ಧ್ವಂಸವಾಗಿದೆ. ಇವತ್ತೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಸ್ಥಳೀಯರು ಸಿದ್ಧರಾಗಿದ್ದಾರೆ. ಅಕ್ಕಪಕ್ಕದ ಗ್ರಾಮಗಳ ಜನರು ಕೂಡ ಈ ಹೋರಾಟಕ್ಕೆ ಕೈಜೋಡಿಸುವ ಸಾಧ್ಯತೆ ಇದೆ. ತಡರಾತ್ರಿಯೂ ಕೂಡ ಹೋರಾಟವನ್ನು ಮಾಡಿದ್ದಾರೆ. ಈಗಲೂ ಕೂಡ ಹೋರಾಟ ಮುಂದುವರಿತಾ ಇದೆ. ಅರಣ್ಯ ಅಧಿಕಾರಿಗಳ ವಿರುದ್ಧ ಒಂದು ಕಡೆ ಗ್ರಾಮಸ್ಥರ ಮತ್ತು ಕುಟುಂಬಸ್ಥರ ಪ್ರಶ್ನೆ ಏನಪ್ಪಾ ಅಂದ್ರೆ, ತಪ್ಪಾಗಿದ್ದಿದ್ರೆ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಳಬಹುದಿತ್ತು, ಅದನ್ನ ಬಿಟ್ಟು ಸಾಯಿಸೇ ಬಿಟ್ರಲ್ಲ ಅಂತ ಹೇಳಿ ಅವರ ಆಕ್ರಂದನ. ಗುಂಡೇಟಿಗೆ ಬಲಿಯಾದವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತದೇಹದ ಎದುರು ಗೋಳಾಡ್ತಿದ್ದಾರೆ ಕುಟುಂಬದವರು. ನಿನ್ನೆ ರಾತ್ರಿಯಿಂದ ಶವಾಗಾರದ ಬಳಿಯೇ ಕೂತಿದ್ದಾರೆ ಗ್ರಾಮಸ್ಥರು. ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದ ಬಳಿ ಗೋಳಾಟ. ಶಾಗ್ಯ ಬಳಿ ಹೊಳೆದಟ್ಟಿ ಅರಣ್ಯದಲ್ಲಿ 3 ಬಲಿಯಾಗಿದ್ರು. ಸಂಬಂಧಿಕರಿಗೆ ಮೃತದೇಹಗಳನ್ನು ನೋಡಲು ಅವಕಾಶ. ಟಿವಿ 9ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಮೃತದೇಹಗಳನ್ನು ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ಮೃತದೇಹಗಳನ್ನು ನೋಡೋದಕ್ಕೂ ಕೂಡ ನಮಗೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಕುಟುಂಬಸ್ಥರು ಗೋಳಾಡ್ತಾ ಇದ್ರು. ಇದ್ರ ಬಗ್ಗೆ ಟಿವಿ 9ನಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಇದೀಗ 3 ಮೃತದೇಹಗಳ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆದರೆ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೈನ್ ಮಾಡೋದಕ್ಕೆ ನಾವು ರೆಡಿ ಇಲ್ಲ ಅಂತಿದ್ದಾರೆ ಕುಟುಂಬಸ್ಥರು. ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಸದ್ಯಕ್ಕೆ ಮೃತದೇಹಗಳಿವೆ. ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು ಹಿಂದಿರುಗಿದ್ದಾರೆ. ನ್ಯಾಯ ಸಿಗೋವರೆಗೂ ಮರಣೋತ್ತರ ಪರೀಕ್ಷೆಗೆ ನಾವು ಸೈನ್ ಮಾಡಲ್ಲ ಅಂತ ಕೂತಿದ್ದಾರೆ. ತಹಶೀಲ್ದಾರ್ ಪೊಲೀಸರ ಮನವಿಯನ್ನ ಸಂಪೂರ್ಣವಾಗಿ ಮೃತರ ಸಂಬಂಧಿಕರು ತಿರಸ್ಕರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲಿ ಅಲ್ಲಿನ ಹೊಳೆದಟ್ಟಿ ಅರಣ್ಯದಲ್ಲಿ 3ರನ್ನ ಹತ್ಯೆ ಮಾಡಲಾಗಿತ್ತು. ಬೇಟೆಗೋಸ್ಕರ ಬಂದಿದ್ದಾರೆ, ಮಾಂಸ ಸಂಗ್ರಹಣೆ ಮಾಡಿದ್ರು ಅಂತ ಹೇಳಿ. ಆದರೆ ಆ ಆರೋಪವನ್ನು ಸಂಪೂರ್ಣವಾಗಿ ಮೃತರ ಕುಟುಂಬಸ್ಥರು ಅಲ್ಲಗಳೆದಿದ್ದಾರೆ. ಹಸುವನ್ನು ಹುಡುಕೊಂಡು ಹೋಗಿದ್ರು. ಅವರೆಲ್ಲರೂ ಕೂಡ ರೈತರು. ಅವರ ಮೇಲೆ ಈ ರೀತಿ ಫೈರ್ ಮಾಡಿ ಕೊಂದು ಹಾಕಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಮತ್ತು ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ರಾಮ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಕೆಆರ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಗಮನಿಸ್ತಾ ಇದ್ದೀವಿ ಒಂದು ಕಡೆ ಹೋರಾಟ ಮುಂದುವರೆದಿದೆ, ಮತ್ತೊಂದು ಕಡೆ ಕೆಆರ್ ಆಸ್ಪತ್ರೆ ಬಳಿಯೂ ಕೂಡ ಮೃತರ ಕುಟುಂಬಸ್ಥರಿದ್ದಾರೆ. ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ತಹಶೀಲ್ದಾರ್ ಪೊಲೀಸರ ಸಂಧಾನವೂ ಕೂಡ ಫೇಲ್ ಆಗಿದೆ. ಏನಾಗುತ್ತೆ ಅಂತ?
ಮನುಷ್ಯನು ಅರಣ್ಯ ಇಲಾಖೆಯ ಗುಂಡೇಟಿಗೆ 3 ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣದಲ್ಲಿ ಕೊನೆಗೂ ಸಂಬಂಧಿಕರಿಗೆ ಮೃತದೇಹವನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಸಹ ಸಂಬಂಧಿಕರು ಮೃತದೇಹವನ್ನು ನೋಡಬೇಕು ಅಂತೇಳಿ ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಾಗಾರಕ್ಕೆ ಬಂದಿದ್ರು. ಅದಕ್ಕೆ ಅವಕಾಶ ಸಹ ಕೊಟ್ಟಿರಲಿಲ್ಲ. ಮರಣೋತ್ತರ ಪರೀಕ್ಷೆಗೆ ಮೊದಲು ಸಹಿಯನ್ನು ಹಾಕಿ ಆಮೇಲೆ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ರು. ಈ ಬಗ್ಗೆ TV9 ವರದಿಯನ್ನ ಪ್ರಸಾರ ಮಾಡಿತ್ತು. ಅಂದ್ರೆ ಸಂಬಂಧಿಕರಿಗೆ ಮೃತದೇಹವನ್ನು ನೋಡೋದಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಇದೀಗ ಸಂಬಂಧಿಕರಿಗೆ ಮೃತದೇಹವನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೃತದೇಹವನ್ನು ನೋಡಿದಂತಹ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನನಗೆ ಮೈಸೂರಿನ ಕೆಆರ್ ಆಸ್ಪತ್ರೆಯ ಶವಗಾರದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು ಇಲ್ಲಿರುವಂತಹ ಅವರ ಸಂಬಂಧಿಕರು ಸಾಕಷ್ಟು ಒಂದು ಆಕ್ರೋಶಗೊಂಡಿದ್ರು. ಮತ್ತೆ ನಿನ್ನೆ ರಾತ್ರಿಯಿಂದಲೂ ಸಹ ಅವರು ಆ ಒಂದು ಮೃತದೇಹವನ್ನು ನಮಗೆ ತೋರಿಸಿ ಅಂತ ಹೇಳಿದ್ರು ಸಹ ಯಾವುದೇ ಅವಕಾಶವನ್ನು ಅಲ್ಲಿ ಮಾಡಿಕೊಟ್ಟಿರಲಿಲ್ಲ. ಸೊ ಈ ಕಾರಣಕ್ಕಾಗಿ TV9 ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ಅವರಿಗೆ ಮೃತದೇಹವನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಅವರ ಒತ್ತಾಯ ಒಂದೇ, ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕೋದಕ್ಕೆ ಮುಂಚೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ. ಮತ್ತೆ ಮೃತದೇಹವನ್ನು ನೋಡಿ ಬಂದ ನಂತರ ಅವರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಯಾಕಂದರೆ ಅಲ್ಲಿದ್ದಂತಹ ಸ್ಥಿತಿಗಳ ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಅವರನ್ನ ಶೂಟ್ ಮಾಡಿದ್ದಾರೆ ಅನ್ನೋದು ಇವರ ಒಂದು ಒತ್ತಾಯ ಆಗಿರುವಂಥದ್ದು. ಸೊ ಇದೇ ಕಾರಣಕ್ಕಾಗಿ ಅವರೆಲ್ಲರೂ ಸಹ ಇವಾಗ ಒತ್ತಾಯ ಒಂದೇ, ಮರಣೋತ್ತರ ಪರೀಕ್ಷೆಗೆ ಆಗುವ ಮುನ್ನ ಸಂಪೂರ್ಣವಾದಂತಹ ಬೇಡಿಕೆ ಅಂದರೆ ಯಾರು ಶೂಟ್ಔಟ್ ಮಾಡಿದರೆ ಅವರನ್ನ ಬಂಧಿಸಬೇಕು, ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ನೀಡಬೇಕು. ಅಲ್ಲಿಯವರೆಗೂ ಸಹ ನಾವು ಮರಣೋತ್ತರ ಪರೀಕ್ಷೆಗೆ ಸಹಿ ಸಹ ಹಾಕೋದಿಲ್ಲ ಅಂತ ಹೇಳ್ತಾರೆ. ಮೃತದೇಹವನ್ನು ನೋಡಿ ಬಂದಂಥ ಸಂಬಂಧಿಕರು ಹೇಳ್ತಿದ್ದಾರೆ, ಅಮ್ಮ ಈಗ ನೋಡಿ ಬಂದರೆ ಅವಕಾಶ ಕೊಟ್ಟರೆ, ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ತಮಗೆ ಅವಕಾಶ ಕೊಟ್ಟಿರಲಿಲ್ಲ ನೋಡೋಕ್ಕೆ ಏನು ಇದು ಕೊಟ್ಟಿಲ್ಲ ಸರ್. ನಾವು ತೋರಿಸಿ ಮಕ್ಕಳ ತೋರಿಸಿ ನಾವು ನೋಡ್ತೀವಿ ಅಂದಮೇಲೆ ಇಲ್ಲ ಗೌರ್ಮೆಂಟ್ ಸೇರಿದ್ದು ನೋಡಕ್ಕೆ ಬಿಡಲ್ಲ ನಾವು. ಇವಾಗ ಅವ್ರು ನೋಡಕ್ಕೆ ಕೊಟ್ರು. ಇವಾಗ ಎಲ್ಲರೂ ಬಂದ ಮೇಲೆ ನೀವೆಲ್ಲ ಬಂದ ಮೇಲೆ ಆಮೇಲೆ ನೋಡಕ್ಕೆ ಕೊಟ್ರು. ಹೋಗಿ ನೋಡಿ ಸರ್ ಹೆಂಗೆ ಶಿಕ್ಷೆ ಮಾಡಿ ಸರ್, ಎಲ್ಲಿ ಸರ್ ಎಲ್ಲೆಲ್ಲ ಸುತ್ತಿ ಎಲ್ಲ ಹಂಗೆ ಮಾಡಿದ್ದಾರೆ ಸರ್. ನೋಡಿ ಸರ್ ನಮ್ಮ ತಮ್ಮನ ಹಂಗೆ ಕೇಳದಲ್ಲಿ ಕೆಲಸ ಮಾಡ್ತಾರೆ ಸರ್. ದನ ಕಾಣ್ತಿಲ್ಲ ಅಂದ್ಬಿಟ್ಟು ದನ ಹುಡ್ಕೊ ಹೋಗಿ ಸರ್ ಏನು ಸರ್ ಮಾಡಿದಾರೆ ಸರ್. ನೆನ್ನೆಯಿಂದ ಇಲಾಖೆ ಬಾರಿಸೋರು ಯಾರು ಒಂದು ಜನನೂ ಬಂದಿಲ್ಲ ಸರ್. ಯಾವ ಅಧಿಕಾರಿಗಳು ಯಾವ ನ್ಯಾಯನೂ ಕೇಳಿಲ್ಲ ಸರ್. ಇಲ್ಲಿ ಪೊಲೀಸರನ್ನ ಕೇಳ ಪೊಲೀಸರು ಬಂದು ತೋರಿಸಿದ್ರು ಅಷ್ಟೇ. ಪೊಲೀಸರು ತೋರಿಸಿರೋದು, ಬೇರೆ ಯಾರ ಅಧಿಕಾರಿ ಬಂದು ಯಾರು ಒಂದು ನ್ಯಾಯನ ಕೇಳಿಲ್ಲ ಸರ್. ನಮಗೆ ನ್ಯಾಯ ಬೇಕು. ನಮ್ಮ ತಮ್ಮ ಕುಟುಂಬಕ್ಕೆ ಸಣ್ಣ ಮಕ್ಕಳಿಗೆ ಏನು ಪರಿಹಾರ ಕೊಡಬೇಕು. ಅದು ಫಾರೆಸ್ಟ್ ಇಲಾಖೆಯವ್ರನ್ನ ಯಾರು ಸಾಯಿಸ್ತಾರೋ ಅವ್ರಿಗೆ ಸರಿಯಾಗಿ ಅವ್ರಿಗೆ ದಂಡ ಕೊಡಬೇಕು ಸರ್. ಅರೆಸ್ಟ್ ಮಾಡಲೇಬೇಕು. ಇಲ್ಲ ಇವಾಗ ನೋಡಿದೆ, ನೋಡ್ಬಿಟ್ಟು ಕಣ್ಲಿ ನೋಡೋಕ್ಕಾಗಲ್ಲ. ಅಲ್ಲಿ ಅಷ್ಟು ಏಟು ಕೊಟ್ಟಿದ್ದಾರೆ. ಕಟ್ಬಿಟ್ಟು ಕೈಕಾಲು ಕಟ್ಬಿಟ್ಟು ಸೂಟ್ ಮಾಡಿದ್ದಾರೆ. ಇಲ್ಲಿಯೇ ಓಡೋರಿಗೆ ಎಲ್ಲಿ ಸೂಟ್ ಮಾಡಿದ್ರೆ ಆಗ್ತದೆ? ಕಾಲಿಗೆ ಬೀಳೋದು ಇಲ್ಲಿನೇ ಎಲ್ಲ ಎದೆಗೆ ತೊಡೆಗೆ ಈ ಸೈಡ್ಗೆ ಇಲ್ಲಿನೇ ಕೈ 2 ಕೈ ಹಾಕ್ಬೋದು, ಅಷ್ಟು ಇದಾಗಿದೆ, ದೊಡ್ಡದಾಗಿದೆ. ಇದು ಸಂಬಂಧಿಕರು ಮತ್ತೆ ಸಂಬಂಧಿಕರ ಅಮ್ಮ ಈಗ ನೋಡಿ ಬಂದ್ರೆ ನೋಡಿದೆ ಸರ್. ಎಂತ ಎಲ್ಲಿ ಶೂಟ್ ಮಾಡಿದ್ದಾರೆ ಸರ್. ಇದು ಕೊಲೆ ಸರ್. ನಮಗೆ ನ್ಯಾಯ ಬೇಕು. DK ಶಿವಕುಮಾರನ್ನು ಕರೀರಿ ಸರ್. ನೀವು TV9 ಅವ್ರ DK ಶಿವಕುಮಾರನ್ನು ಕರೀರಿ. ನ್ಯಾಯ ತೀರಿಸಿ. ನಮಗೆ ನ್ಯಾಯ ಬೇಕಲೇಬೇಕು. ನಮಗೆ ನ್ಯಾಯ ಬೇಕು. ಇದು ಕೊಲೆ ಮಾಡಿ ತಗೊಂಡು ಒಳಗಡೆ ಹಾಕಿದೆ ಸರ್. ಕೊಲೆ ಮಾಡಿ ಹಾಕಿದ್ದಾರೆ. ಮಧುಶ್ರೀ, ಇದು ಸಂಬಂಧಿಕರ ಒಂದು ನೋವು. ಅಂದರೆ ಮೃತದೇಹವನ್ನು ನೋಡಿ ಬಂದ ನಂತರ ಅವರ ಆಕ್ರೋಶ ಮತ್ತಷ್ಟು ಕಟ್ಟೆ ಹೊಡೆದಿದೆ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಮರಣೋತ್ತರ ಪರೀಕ್ಷೆಗೆ ಸಹಿಯನ್ನು ಹಾಕೋದಿಲ್ಲ. ಮೊದಲು ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ, ಯಾರು ಶೂಟೌಟನ್ನು ಮಾಡಿದ್ದಾರೆ ಅವರನ್ನು ಬಂಧಿಸಲಿ, ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಣೆ ಅನ್ನೋದು ಅವರ ಒತ್ತಾಯ ಆಗಿದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿರಾ. ಮತ್ತೊಂದು ಕಡೆ ದಿಲೀಪ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳದಿಂದ ಹನೂರ್ನಿಂದ ದಿಲೀಪ್ ಪ್ರತಿಭಟನೆ ಇವತ್ತು ಕೂಡ ಮುಂದುವರಿತಾ ಇದೆ. ಇವತ್ತು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಅವರ ಬೇಡಿಕೆಗಳು ಸಾಕಷ್ಟಿವೆ. ದಿಲೀಪ್, ಖಂಡಿತವಾಗ್ಲೂ ಮಧುಶ್ರೀ, ನಿನ್ನೆ ಮಧ್ಯಾಹ್ನದಿಂದನೂ ಇವರನ್ನು ಮನವೊಲಿಸುವಂಥ ಕೆಲಸವನ್ನು ಸ್ಥಳೀಯ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇವರು ಒಂದು ಬೇಡಿಕೆ ಇರುವಂಥದ್ದು, ನಮಗೆ ಸೂಕ್ತ ಪರಿಹಾರ ಕೊಡಬೇಕು, ಜೊತೆಗೆ ಯಾವ ಅರಣ್ಯಾಧಿಕಾರಿಗಳಿದ್ದಾರೆ ಎನ್ಕೌಂಟರ್ ಮಾಡಿದ್ದಾರೆ ಅವ್ರಿಗೆ ವಜಾ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪೊಲೀಸ್ ಠಾಣೆ ಮುಂದೆ ದೃಶ್ಯವನ್ನು ತೋರಿಸ್ತೇನೆ. ನಿನ್ನೆ ರಾತ್ರಿಯಿಂದನೂ ಕೂಡ ಈ ಒಂದು ಸ್ಥಳದಲ್ಲಿ ಕುಳಿತು, ರಸ್ತೆಯಲ್ಲೇ ಕುಳಿತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಅಂತ ಧರಣಿಯನ್ನು ಮಾಡಿರುವಂಥದ್ದು. ಎಲ್ಲರ ಬೇಡಿಕೆ ಇರುವಂಥದ್ದು ಇದೇ ರೀತಿ ಅಂತ ನಿರಂತರವಾಗಿ ಈ ರೀತಿಯಂಥ ಪ್ರಕರಣಗಳು ನಡೀತಾನೆ ಇದೆ. ಆದರೆ ಯಾವುದೇ ಕಾರಣಕ್ಕೂ ಈ ರೀತಿಯಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗದೆ ಹೊರತು ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅನ್ನುವಂಥದ್ದು ಎಲ್ಲರ ಮಾತುಗಳಾಗಿರುವಂಥದ್ದು. ಯಾಕಂದರೆ ಪದೇ ಪದೇ ಈ ರೀತಿಯಂಥ ಪ್ರಕರಣಗಳು ಮರುಕಳಿಸ್ತಾನೆ ಇದೆ. ಯಾಕಂದರೆ ಅನೂರು ಭಾಗ ಇರುವಂಥದ್ದು ಅರಣ್ಯದ ಅಂಚಿನ ಪ್ರದೇಶದಲ್ಲಿರುವಂಥದ್ದು. ಅರಣ್ಯದ ಅಂಚಿನ ಪ್ರದೇಶದಲ್ಲಾಗಿರುವ ಕಾರಣಕ್ಕೋಸ್ಕರ ಮಾನವ ಮತ್ತು ವನ್ಯಜೀವಿ ಸಂಘರ್ಷಗಳು ನಿರಂತರವಾಗಿ ನಡೀತದೆ ಈ ಒಂದು ಪ್ರದೇಶದಲ್ಲಿ. ಈ ಸಂದರ್ಭದಲ್ಲಿ ನಿರಂತರವಾಗಿ ರೈತರ ಮೇಲೆ ಈ ರೀತಿಯಂಥ ಪ್ರಕರಣಗಳು ದಾಖಲು ಮಾಡುವಂಥದ್ದು, ಎನ್ಕೌಂಟರ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಈ ಕಾರಣದಿಂದಾಗಿ ನಮಗೆ ಪರಿಹಾರಗಳು ಕೊಡಬೇಕು, ಜೊತೆಗೆ ಸೂಕ್ತ ಭರವಸೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಈಗಿನ ಬೇಡಿಕೆ ಏನಿದೆ ಸರ್ ನಿಮ್ಮದು? ಸರ್, ಈಗ ಬೇಡಿಕೆ ಏನಾದರೆ
ಆ ಕುಟುಂಬದವ್ರು ಏನು ಹೇಳ್ತಾರೆ ಅಂದರೆ, ಈಗ ನಮ್ಮನ್ನ ಎಲ್ಲನೂ ಶೂಟಿಂಗ್ ಮಾಡಿದ್ರಿ, ಶೂಟಿಂಗ್ ಮಾಡಿದ್ರಿಂದ ಈಗ ಇವರು ಈ ಕುಟುಂಬದವರು ಹೇಳಿರೋದೇನೆಂದರೆ 7 ಜನ ಅಂತಾರೆ. 7 ಜನಲ್ಲಿ ಈಗಲೇ ಅರೆಸ್ಟ್ ಮಾಡಿ, ಈಗಲೇ ಅರೆಸ್ಟ್ ಮಾಡಬೇಕು. ಫಸ್ಟು ಅವ್ರನ್ನೇ ಡಿಸ್ಮಿಸ್ ಮಾಡಬೇಕು, ಅದೇ ಸಸ್ಪೆಂಡ್ ಇಲ್ಲ, ಡಿಸ್ಮಿಸ್ಸೇ ಮಾಡಿ ಅಂತ. ಆಮೇಲೆ ಫಾರೆಸ್ಟದು ವೈಲ್ಡ್ ಇದೆ, ವೈಲ್ಡ್ ಕ್ಯಾನ್ಸಲ್ ಮಾಡಬೇಕು ಸರ್ ಇವ್ರದ್ದು. ಆಮೇಲೆ ಈ ಕುಟುಂಬ ಏನೋ ಜಾಸ್ತಿ ಹೆಚ್ಚು ಕಮ್ಮಿ ಇದು ಜಾಸ್ತಿ ಆಗಿರೋದ್ರಿಂದ ಇವರು ಮಕ್ಕಳುಗಳಿದ್ದಾರೆ, ಸ್ಕೂಲ್ ಮಕ್ಕಳು, ಅವ್ರಿಗೂ ಸರ್ಕಾರನೇ ಅವ್ರಿಗೆ ಇದು ಮಾಡಬೇಕು, ಎಲ್ಲ ಸರ್ಕಾರದಿಂದ ಸೌಲಭ್ಯ ಸಿಗಬೇಕು. ಈ ಕುಟುಂಬದಲ್ಲಿ ಎಲ್ಲರಿಗೂ 3 ಜನರಲ್ಲಿ ಒಂದೊಂದು ಕುಟುಂಬರಿಗೆ ಸರ್ಕಾರ ಕೆಲಸ ಕೊಡಬೇಕಂತ ಒಂದು ಆಗಿದೆ. ಆಮೇಲೆ ನಿನ್ನೆಯಿಂದ ಒಂದು ಎಲ್ಲನೂ ಸಂಘಟನೆಗಳೆಲ್ಲ ಮಾತಾಡಿ, ಈಗ MLA ಸಾಹೇಬರು ಕೂಡ ಹೇಳಿದರು ಏನಂದರೆ ಒಂದು ಕುಟುಂಬಕ್ಕೆ 2 ಕೋಟಿ ಕೊಡಬೇಕಂತಿದ್ರು. ಅದರ ಕೂಡ ಆದರೆ ಕೂಡ ಈಗಾಗಲೇ ತಕ್ಷಣ ಸಿಗಬೇಕು. ಈಗ ನಾವು ವೆರಿಫಿಕೇಷನ್ ಮಾಡ್ತೀವಿ, ತನಿಖೆ ಮಾಡಿಬಿಟ್ಟು ಆಮೇಲೆ ಕಾಳ ತಳ್ಳುವುದು ಬೇಡಿ ಅಂತಲೂ ಇವರು ಈ ಕುಟುಂಬದವರು 3 ಕುಟುಂಬದವರು ಬೇಡಿಕೆ ಸರ್. ಈ ಬೇಡಿಕೆ ಅಲ್ಲದ ಈ ಹೋರಾಟ ಮುಂದುವರಿಸ್ತಿದೆ ಸರ್. ಇದನ್ನು ಸರ್ ಒಂದಷ್ಟು ಪರಿಹಾರ ಕೊಡ್ತೀನಿ, ವೈಯಕ್ತಿಕ ಪರಿಹಾರ ಅಂತಲೂ ಕೂಡ MLA ಹೇಳಿದ್ರು ಸರ್. ವೈಯಕ್ತಿಕ ಪರಿಹಾರ ಕೊಡಲೇಬೇಕು, ಏಕೆಂದರೆ ಅವರು ಹಿರಿಯ ಮುಖಂಡರು ಹೇಳ್ದ ಹಾಗೆ ವೈಯಕ್ತಿಕ ಪರಿಹಾರ ಕೊಡಬೇಕು. ಮತ್ತು ಪರಿಹಾರ ಏನು ಕೊಡ್ತಾರೆ ಸೂಕ್ತವಾಗಿ ಮನೆಯಲ್ಲಿರುವಂಥ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಕೊಡಲೇಬೇಕು. ಏನಕ್ಕೆ ಅಂದರೆ ಸ್ವತಂತ್ರ ದಿನಾಚರಣೆ ದಿನನೇ ಆಗಿನ ಕಾಲದಲ್ಲಿ ಸ್ವತಂತ್ರ ಏನು ಕೊಡ್ತೋ, ಬ್ರಿಟಿಷರು ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು, ಕೊಲೆಗಳು ಮಾಡ್ತಾಯಿದ್ರು, ಗುಂಡಿಕೆ ಕೊಲೆಗಳು ಮಾಡ್ತಾಯಿದ್ರು. ಅದರಿಂದ ನಮ್ಗೆ ಸ್ವತಂತ್ರ ಸಿಕ್ತು ಅಂತ ನಾವು ಇದ್ದೋ. ಬಟ್ ನಮಗೆ ಸರಿಯಾದ ಸ್ವತಂತ್ರ ಸಿಕ್ಕಿಲ್ಲ. ನಾವು ರೈತರು, ಯಾಕೆಂದ್ರೆ ನಾವು ರೈತರು ಮಕ್ಕಳು, ರೈತರು ಅನ್ನ ಹಾಕೋದು ರೈತರು. ಸೊ ಅದರಿಂದ ಅವ್ರಿಗೆ ಸ್ವತಂತ್ರ ಇಲ್ಲ, ಕಾಡಿಗೆ ಹೋಗ್ತಾರೆ, ಕೊಲೆ ಮಾಡ್ತಾರೆ. ಅಂದರೆ ಯಾವ ರೀತಿ ಸಮಾಜ ಬಂದೈತೆ ಭೂಮಿ ಮೇಲೆ? ಸ್ವತಂತ್ರ ದಿನಾಚರಣೆ 3 ಜನ ರೈತರನ್ನ ಕೊಲೆ ಮಾಡ್ತಾರೆ ಅಂತಂದರೆ ಅದು ನಮ್ಮ ಅಧಿಕಾರಿಗಳು, ಅವರು ರೈತರ ಮಕ್ಕಳೇ ಆಗಿರ್ಬೋದು, ಓಕೆನಾ? ಅಂಥವ್ರೇನೆ ರೈತರ ಮೇಲೆ ಕೊಲೆ ಮಾಡ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಹೋಗೈತೆ? ಬೇರೆ ಸರ್ಕಾರ ಸರ್ ಅವ್ರಿಗೆ ಸೂಕ್ತವಾದಂತಹ ಕಠಿಣ ಕ್ರಮ ತಗೊಳ್ಬೇಕು ಒಂದು. ಆಮೇಲೆ ಬೇರೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು, ಆ ಥರ ಕಠಿಣ ಕ್ರಮಗಳು ತಗೊಳ್ಬೇಕು. ಮತ್ತು ಎಲ್ಲ ರೈತರು ಒಂಥರ ಎಲ್ಲೇ ಹೋದ್ರೂ ನಮಗೊಂದು ಧೈರ್ಯ, ಸ್ವತಂತ್ರ ಸಿಕ್ಕೈತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಆ ಥರ ಒಂದು ಸರಿಯಾದ ಸೂಕ್ತ ಇದರಲ್ಲಿ ನ್ಯಾಯ ಕೊಡಬೇಕು. ಆಮೇಲೆ ಯಾವ ಥರ ಅಂದರೆ ಕಠಿಣ ಕ್ರಮ ಕೊಡಬೇಕು. ಯಾಕೆ ಅಂದರೆ ಏನು ಒಂದು ರೋಡಲ್ಲಿ ಹೋಗ್ತಾ ಇರ್ತದೆ, ಬೈಕಲ್ಲಿ ಹೋಗ್ತಾ ಇರ್ತಾರೆ, ಒಂದು ನಾಯಿಗೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಸಾಕ್ತಂಥ ಪಕ್ಷಿ ಪ್ರಾಣಿಗಳನ್ನೇ ನಾವು ಒಂದು ಮೇಕೆ ಸಾಕಿರ್ತೀವಿ, ಅದನ್ನು ನಾವು ಕಡಿಯೋದಕ್ಕೇ ರೈತರು ಹಿಂದೆ ಮುಂದೆ ನೋಡ್ತಾರೆ. ಎಷ್ಟೋ ಜನ ಮನೆಗಳಲ್ಲಿ ಕಣ್ಣೀರು ಹಾಕ್ತಾರೆ, ಒಂದು ಪಕ್ಷಿ ಸತ್ತೋದ್ರಾಗಿರ್ಬೋದು, ಪ್ರಾಣಿ ಸತ್ತೋದ್ರ. ಅಂಥದ್ರಲ್ಲಿ 3 ಜನ ರೈತರ ಬೇಡ ಬಿಡಿ, ನಾರ್ಮಲ್ ಕಾಮನ್ ಪೀಪಲೇ ಆಗಲಿ, ಮನುಷ್ಯ ಜೀವಕ್ಕೆ ಬೆಲೆ ಇಲ್ಲ ಅಂತಂದಮೇಲೆ ಅದು ನಮ್ಮ ಅಧಿಕಾರಿಗಳನ್ನ ಗುಂಡಿಟ್ಟು ಕೊಲೆ ಮಾಡ್ತಂದ್ರೆ ಯಾವ ರೀತಿ ಎಲ್ಲಿಗೆ ಹೋಗೈತೆ? ಸ್ವತಂತ್ರ ದಿನಾಚರಣೆನೇ ಕರಾಳ ದಿನ, 80ನೇ ಸ್ವತಂತ್ರ ದಿನ ಆಚರಣೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಕರಾಳ ದಿನ ಅವ್ರಿಗೆ ಇದಾಗಬೇಕು, ಕ್ಷೇಮ ಆಗಬೇಕು, ಸರ್ಕಾರಕ್ಕೆ ಕ್ಷೇಮ ಇದು ಅಲ್ವಾ? ಸ್ವತಂತ್ರ ದಿನಾಚರಣೆ ದಿನ ಈ ರೀತಿಯಂಥ ಕರಾಳ ಘಟನೆ ನಡೆದಿದೆ, ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರತಿಭಟನಾಕಾರಗಳ ಒತ್ತಾಯ ಆಗಿರುವಂಥದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ಮತ್ತು ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೃತ ಸಂಬಂಧಿಕರು ಕೂಡ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಅಮಾಯಕನ್ನ ಕೊಂದ್ಬಿಟ್ಟು ಈಗ ಹೇಳ್ತಾ ಇದ್ದಾರೆ ಅವ್ರ ಕಾಡು ಕಲ್ಲರ್ ಅಂತ ಹೇಳ್ತಿದ್ದಾರೆ. ಆ ವಾರ್ತೆನ ಅವ್ರು ಹಿಂಪಡಿಬೇಕು. ಅವ್ರು ಹೋಗಿದ್ದು ಹಸು ಇಲ್ಲ ಅಂತೇಳಿ ಹುಡುಕಕ್ಕೆ ಹೋಗಿದ್ದು, ಅವ್ರು ಯಾವ ಕಳ್ತನ ಮಾಡಕ್ಕೆ ಹೋಗ್ಲಿಲ್ಲ. ಇವರು ಹೋಗ್ಬಿಟ್ಟು ಇವರು ಇದು ಪ್ರಭಾಷಕ ಎರಕೋ ಇವರು ಕೊಂದಾಕ್ಬಿಟ್ಟು ನಮ್ಮವ್ರನ್ನ ಈಗ ಕಾಡು ಕಲ್ಲರ್ ಅಂತ ಹೇಳ್ತಿದ್ದಾರೆ. ಅವರು ಕೊಲೆಗಾರರು, ಕಾಡು ಕಲ್ಲರ್ ಅಲ್ಲ ಅವರು. ಈಗ ಅಮಾಯಕರನ್ನ ಅವರು ಮನೆಗೆ ಆಧಾರ ಸ್ತಂಭವಾಗಿದ್ದವರನ್ನ ಕೊಂದಾಕಿದ್ದಾರೆ, ಮಕ್ಕಳು ಚಿಕ್ಕವರು. ಖಂಡಿತವಾಗಿಯೂ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡಲೇ ಬಂಧನ ಮಾಡಲೇಬೇಕು. ಅವ್ರ ಕುಟುಂಬದವರಿಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಲೇಬೇಕು, ಮಕ್ಕಳಿಗೆ ಓದಲಿಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಗೌರ್ಮೆಂಟ್ ಮಾಡಲೇಬೇಕು. ಮತ್ತು ಅದಿಲ್ಲದೆ ಅವ್ರಿಗೇನು 2 ಕೋಟಿ ರೂಪಾಯಿ ಕೊಡಬೇಕಂತೇಳಿ ಬೇಡಿಕೆ ಇಟ್ಟಿದ್ವಿ, ಆ ಬೇಡಿಕೆನ ಅವ್ರು ನೆರವೇರಿಸಬೇಕು. ಅದುವರೆಗೂ ನಾವು ಇದನ್ನು ಹಿಂಪಡೆಯೋದೇ ಇಲ್ಲ.